ಸರ್ ಪರಿಸ್ಥಿತಿ ಹೇಗಿದೆ ಸರ್ ಈಗ? ಈಗೆಲ್ಲ ಕಂಟ್ರೋಲ್ದಲ್ಲಿದೆ. ಎಲ್ಲ ಜನ ಡಿಸ್ಪರ್ಸ್ ಆಗಿದ್ದಾರೆ. ಗಣೇಶ ವಿಸರ್ಜನೆಯೂ ಆಗಿದೆ. ಕಂಪ್ಲೀಟ್ ಫೋರ್ಸು ಇದೆ, ಎಲ್ಲ ಕಂಟ್ರೋಲ್. ಅಂದರೆ ಯಾವ ಉದ್ದೇಶಕ್ಕೆ ಆರಂಭದ ಗಲಾಟೆ ಆಗ್ತು ಅಂತ ಹೇಳಿ ಸರ್? ಇಲ್ಲ, ಸ್ಟಾರ್ಟಿಂಗು ಇಲ್ಲಿ ಒಂದು ಮಸೀದಿ ಹತ್ರ ಹೋಗುವಾಗ ಅಲ್ಲಿ ಬರೋದು ಬೇಡ ಅಂತೇಳಿ ಹೇಳಿ ಇದ್ದಿದ್ದರಿಂದ ಇವರು ಎಲ್ಲ ಅಲ್ಲಿ ಹೋಗ್ಬೇಕಂತೇಳಿ ಮಾಡಿದ್ರಿಂದ ಆ ಸಮಯದಲ್ಲಿ ಆಗಿದೆ. ಅಂದರೆ ಗಣಪತಿ ಹಬ್ಬದ ಪ್ರಯುಕ್ತವಾಗಿ ಎರಡು ಕೋಮುಗಳನ್ನು ಕರೆದು ಮೀಟಿಂಗ್ ಮಾಡಿಲ್ಲ ಸರ್? ಮಾಡಿದ್ವಿ, ಮೀಟಿಂಗ್ ಮಾಡಿದ್ವಿ, ನಾವು ಮಾಡಿದ್ವಿ. ಅಲ್ಲಿ ಮಂಡ್ಯದಲ್ಲಿ ಮೀಟಿಂಗ್ ಕರೆದು ಮಾಡಿದ್ವಿ. ಇಲ್ಲಿ DYSP ಲೆವೆಲ್ನಲ್ಲಿ ಮಾಡಿದ್ರು. ಆದರೂ ಸಹಿತ ಅವರು ಅದೇ ರೋಡ್ನಲ್ಲಿ ಹೋಗ್ತಾ ಇರುವಾಗ ಈ ಒಂದು ಇನ್ಸಿಡೆಂಟ್. ಈ ಹಿಂದೆ ಸಹ ಇದೇ ವಿಚಾರಕ್ಕಾಗಿ ಸಾಕಷ್ಟು ಗಲಾಟೆ ಆಗಿತ್ತು ಇಲ್ಲಿ? ಇಲ್ಲ, ಹಿಂದೆ ಇದು ಸಂಬಂಧಪಟ್ಟಂತೆ ಗಣೇಶ ಟೈಮ್ದಲ್ಲಿ ಯಾವುದೂ ಆಗಿರಲಿಲ್ಲ. ಅಲ್ಲ, 2007ರಿಂದ ಸುಮಾರು 3-4 ಬಾರಿ ಇದೇ ರೀತಿಯಾದಂಥ ಗಣೇಶ ವಿಸರ್ಜನೆ ವೇಳೆ ಗಲಾಟೆ ಆಗಿತ್ತು ಸರ್? ಇಲ್ಲ, ಅದರದ್ದು ಬಗ್ಗೆ ನಾನು ಮಾಹಿತಿ ಇಲ್ಲ. ಯಾವುದೇ ಆ ಥರ ಮಾಹಿತಿ ನಮ್ಮ ನಾಗಮಂಗಲ ಟೌನ್ದಲ್ಲಿ ಯಾವುದೂ ಆಗಿರಲಿಲ್ಲ. ಈ ಸಂಬಂಧ ಯಾರು ಬಂಧನ ಮಾಡಿದೆ ಸರ್? ಈಗ ಮಾಡ್ತಾ ಇದ್ದೀವಿ. 140% ಜಕ್ಷನ್ ಜಾರಿಯಾಗಿದೆ. ಯಾವತ್ತಿಂದ ಸರ್? ಈಗಿನಿಂದನೇ ಆಗಿದೆ, 3 ದಿನ ಒಳಗೆ. 3 ದಿನ. ಇದಿಷ್ಟು SP ಅವರ ಮಾತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ರೋಹಿತ್ ದೇವರಹಳ್ಳಿ, ಪಬ್ಲಿಕ್ TV, ನಾಗಮಂಗಲ.